ಕುರಿತಾಗಿ ಏನು ಹೇಳಿದರು ಅಂತ ಸ್ವಲ್ಪ ಚಿಂತನೆಯನ್ನು ನೋಡೋಣ. ಶ್ರೀಮಾತ ಶಾರದಾ ದೇವಿಯವರನ್ನ ಒಬ್ಬ ಶಿಷ್ಯ ಕೇಳ್ತಾನೆ, ಅಮ್ಮ, ಗುರುಗಳಿಂದ ಪ್ರಣವ ಬೀಜ ಸಹಿತ ಮಂತ್ರವನ್ನು ತೆಗೆದುಕೊಳ್ಳೋ ಬದಲು ಸುಮ್ಮನೆ ಕಾಳಿ ಕಾಳಿ ಅಂದರೆ ಆಗೋದಿಲ್ವಾ, ಕೃಷ್ಣ ಕೃಷ್ಣ ಅಂದರೆ ಆಗೋದಿಲ್ವಾ, ಇಷ್ಟ ದೇವರ ಹೆಸರು ಅಷ್ಟನ್ನು ಹೇಳಿದರೆ ಆಗೋದಿಲ್ವಾ? ಅದಕ್ಕೆ ಶ್ರೀಮಾತರು ಹೇಳ್ತಾರ, ಇಲ್ಲಪ್ಪ, ಹೇಳಿದರೆ ಆಗುತ್ತೆ ಮತ್ತು ಗುರು ನಮಗೆ ಬೇಕಾಗ್ತಾನೆ ಮಧ್ಯವರ್ತಿಯಾಗಿರುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಗುರು ಭಗವಂತನಿಗೆ ನಮಗೆ ಮಧ್ಯವರ್ತಿ ಕೆಲಸ ಮಾಡ್ತಾನೆ, ದಲ್ಲಾಳಿ ಕೆಲಸ ಮಾಡ್ತಾನೆ, ಮೀಡಿಯೇಟರ್ ಕೆಲಸ ಮಾಡ್ತಾನೆ, ಆಮೇಲೆ ಸ್ವಲ್ಪ ರೆಫರೆನ್ಸ್ ಕೊಡ್ತಾನೆ ನಮಗೆ, ಇದು ನಮ್ಮ ಕಡೆ ಸ್ವಲ್ಪ ನೋಡ್ಕೊಳಪ್ಪ, ಬೇಕಲ್ಲ ನಮ್ಗೆ ಹೇಳೋರು, ಇಲ್ಲದ್ರೆ ಕಷ್ಟ ಆಗುತ್ತೆ ನೇರವಾಗಿ ನಾವೇ ಅಪ್ರೋಚ್ ಮಾಡೋದಕ್ಕೆ, ಅದಕ್ಕೆ ಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಆ ಗುರು ಏನು ಮಾಡ್ತಾನೆ? ಮಂತ್ರ ದೀಕ್ಷೆ ತೆಗೆದುಕೊಂಡು ಕೂಡ ಬಹಳ ಜನ ಇದ್ದೀರಿ. ನಮ್ಮ ರಾಮಕೃಷ್ಣ ಮಹಾಸಂಘದ ಗುರುಗಳಿಂದ ದೀಕ್ಷೆ ತೆಗೆದುಕೊಂಡವರು ಇರಬಹುದು, ಬೇರೆ ಗುರುಗಳಿಂದ ದೀಕ್ಷೆ ತೆಗೆದುಕೊಂಡವರು, ಬೇರೆ ಮಂತ್ರ ಜಪ ಸಾಧನೆ ಮಾಡೋರು ಇರಬಹುದು. ಗುರುಗಳು ಯಾರಾದರೂ ಆಗಲಿ, ಮಂತ್ರ ಯಾವುದಾದ್ರೂ ಆಗಲಿ, ಉದ್ದೇಶ ಒಂದೇ ಎಲ್ಲರದು. ಅದಕ್ಕೋಸ್ಕರ ಶ್ರೀಮಾತ ಶಾರದಾ ದೇವರು ಹೇಳ್ತಾರೆ, ಏನಾಗುತ್ತೆ ಅದು? ಮಂತ್ರ ಅಂದರೆ ಏನು? ದೀಕ್ಷೆ ಅಂದರೆ ಏನು? ಗುರು ಏನು ಮಾಡ್ತಾನೆ ನಿಜವಾಗಿ? ದೀಕ್ಷೆ ಕೊಡೋದರ ಮೂಲಕ ಗುರು ಶಿಷ್ಯರ ಸಂಬಂಧ ಹೇಗೆ ಏರ್ಪಡುತ್ತೆ? ಅಲ್ಲಿ ಗುರುವಿನ ಪಾತ್ರ ಎಷ್ಟು ಮಹತ್ವ